ಹಾಂ, ಪ್ರಶ್ನೆ ನಂಬರ್ 17. ಅ, ಬ, ಕ ಮತ್ತು ಡ ನಾಲ್ವರು ವ್ಯಾಪಾರಸ್ಥರು ಒಂದು ವ್ಯಾಪಾರದಲ್ಲಿ 2:3:4:5ರಂತೆ ಬಂಡವಾಳ ಹಾಕಿ 28,000 ರೂಪಾಯಿ ಲಾಭ ಪಡೆದರೆ ಕನಿಗೆ ಬಂದ ಲಾಭ ಎಷ್ಟು? ಇಲ್ಲಿ ಅನುಪಾತಗಳ ಮೊತ್ತ ತಕ್ಕೋಬೇಕು. ಇದು ಅ, ಬ, ಕ, ಡ ಇವುಗಳ ಅನುಪಾತಗಳ ಮೊತ್ತ ತಕ್ಕೋಬೇಕು. ಅಂದ್ರೆ ಭಾಳ ಸರಳ ಬರ್ತದೆ. ಅನುಪಾತಗಳ ಮೊತ್ತ ಬರೋಬರಿ ಅನುಪಾತಗಳ ಮೊತ್ತ ಬರೋಬರಿ 2 + 3 + 4 + 5. 5 4 9 1 10 14 ಆತ ಅನುಪಾತದ ಮತ್ತೆ 5 5 1 4 9 1 5 14 ಅನುಪಾತ. 14 ಅನುಪಾತಕ್ಕೆ ಲಾಭ ಎಷ್ಟು? 28,000 ರೂಪಾಯಿ ಲಾಭ. 28,000 ರೂಪಾಯಿ ಲಾಭ ಅನುಪಾತಗಳ ಮೊತ್ತಕ್ಕೆ ಇರ್ತದ ಲಾಭ. ಯಾರು ಕೇಳ್ಯಾರ ಅವರು? ಕನಿಗೆ ಬಂದ ದೊರೆತ ಎಷ್ಟು? ಅ ಬ ಕ ಕನ ಅನುಪಾತ ಎಷ್ಟು? 4 ಅನುಪಾತಕ್ಕೆ ಬರೋಬರಿ ಲಾಭ ಎಷ್ಟು? ಭಾಳ ಸರಳ ಇರ್ತಾವೆ. 4 × 28,000 ಡಿವೈಡೆಡ್ ಬೈ 14. 14 ಒಂದ್ಲೆ 14 ಎರಡ್ಲೆ 4 ಎರಡ್ಲೆ 8,000 ಬರೋಬರಿ ಕನ ಲಾಭ ಬರೋಬರಿ ಕನ ಪಾಲು ಬರೋಬರಿ 8,000. 8,000 ಉತ್ತರ ಸಂಖ್ಯೆ ಬಿ. ಹಾಂ, 18ನೇದು 30, 20, 15 ಮತ್ತು ಎಕ್ಸ್ ಸಮಾನುಪಾತದಾಗ ಹೆಂಗೆ ಹಚ್ಚೋದು ಅನ್ನೋದು ತೋರಿಸ್ತಾನೆ ನೋಡಿ. 30 ಅನುಪಾತ 20 ಸಮಾನುಪಾತ 15 ಅನುಪಾತ ಎಕ್ಸ್. ಇದು ಹೆಂಗೆ ತಿಳ್ಕೊಬೇಕಂದ್ರೆ ಇದನ್ನು ನೀವು ಇಲ್ಲಿ ಎ ಬಿ ಸಿ ಡಿ ಇದು ನೋಡಿ. ಎ ಅನುಪಾತ ಬಿ ಸಮಾನುಪಾತ ಸಿ ಅನುಪಾತ ಡಿ. ಯಾವುದೇ ಒಂದು ಸಂಖ್ಯೆಯನ್ನು ನೀವು ತಿಳ್ಕೊಬೇಕಾದ್ರೆ ಈಗ ಸದ್ಯ ಏನಿದು ಡಿ ಜಾಗದಾಗದ. ಈಗ ಇದು ಡಿ ಜಾಗದಾಗದ ಅಂದ್ರೆ ನೀವು ಅರ್ಥ ಮಾಡ್ಕೊರಿ. ಇದು 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 ಎರಡು ಗುಣಲಬ್ಧ ಒಂದೇ. ಇದರ ಗುಣಲಬ್ಧ ಒಂದೇ. ಎರಡು ಗುಣಲಬ್ಧ ಒಂದೇ ಇರಬೇಕು. ಬಿ ಮತ್ತು ಸಿ ಯ ಗುಣಲಬ್ಧ ಎ ಮತ್ತು ಡಿ ಯ ಗುಣಲಬ್ಧ ಒಂದೇ ಇರ್ತದೆ. ಇದು ಅನುಪಾತದಾಗ ಇದನ್ನು ನೆನ್ಪಿಟ್ಕೊಳ್ರಿ. ಅವ ಡಿ ಕೇಳ್ಯಾನ ಇಲ್ಲಿ ಯಾವ ಜಾಗದಾಗ ಬಂತಿದ್ದು? ಡಿ ಜಾಗದಾಗ ಬಂದದೆ ನೋಡ್ರಿ. 1 2 3 4 1 2 3 4 ಡಿ ಜಾಗದಾಗ ಬಂದದಂದ್ರೆ ಬಿ ಗುಂಡ್ಲೆ ಸಿ ಸರಾಸ್ ಬಾಗ್ಲಿ ಎ ಸೂತ್. ಈಗ ನಾವು ಕ್ರಮ ಪದ್ಧತಿ ಪ್ರಕಾರ ಎ ಒಂದು ವೇಳೆ ನಿಮಗೆ ಕಂಡು ಹಿಡಿಬೇಕಾಗ್ಯದೆ. ಎ = ಬಿ ಗುಂಡ್ಲೆ ಸಿ ಡಿವೈಡೆಡ್ ಬೈ ಡಿ. ಎ ಕೇಳಿದ ಅಂದರೆ ಡಿಲೆ ಭಾಗಿಸ್ರಿ, ಡಿ ಕೇಳಿದರೆ ಎಲೆ ಭಾಗಿಸ್ರಿ. ಬಿ ಮತ್ತು ಸಿ ಗುಣಲಬ್ಧ. ಇನ್ನು ಬಿ ಬೇಕಂದ್ರೆ ಬಿ = ಎ ಗುಂಡ್ಲೆ ಡಿ ಶಿವರ್ವಾಸಲ್ಲಿ ಸಿ ನೋಡಿ ಇವು ಸೇಟ್. ಇನ್ನು ಸಿ = ಎ ಗುಂಡ್ಲೆ ಡಿ ಸರ್ವಾಸ ಬಾಗಿಲೆ ಬಿ ನೋಡಿ. ಸಿ ಅಂದರೆ ಬಿ ಬಾರಿಸ್ಬೇಕು. ಆಮೇಲೆ ಡಿ ಕೇಳಿದ ಅಂದರೆ ಏನು? ಬಿ ಗುಂಡ್ಲೆ ಸಿ ಡಿವೈಡೆಡ್ ಬೈ ಎ. ಈ ಸೂತ್ರ ನೀವು ನೆನ್ಪಿಟ್ಕೊಂಡು ಬಿಟ್ರೆ ಬೇಕಾದಂಥ ಸಮಾನುಪಾತ ಲೆಕ್ಕಿರಲಿ ನಿಮಗೆ ಬಂದ್ಬಿಡುತ್ತೆ. ಇದನ್ನು ನೆನ್ಪಿಟ್ಕೊಂಡು ಆಮೇಲೆ ಆಕಸ್ಮಿಕವಾಗಿ ಇನ್ನೊಂದು ಹಿಂಗೂ ಬರ್ತಿರ್ತದೆ, ನೆನ್ಪಿಟ್ಕೊಂಡು. ಎ ಅನುಪಾತ ಬಿ ಸಮಾನುಪಾತ ಸಿ ಅನುಪಾತ ಡಿ ಅದ. ಇಲ್ಲೇ ಇವೆರಡೇ ಕೊಟ್ಟಿರ್ತಾನೆ. ಏನು ಈಗ ಎರಡೇ ಕೊಟ್ಟಿರ್ತಾನೆ ಅಂದ್ರೆ ಇದಕ್ಕೆ ನೋಡಿ. ಈಗ ಒಂದು ಉದಾಹರಣೆ, ಇದಕ್ಕೆ ಎಕ್ಸ್ ಬಿತ್ತು ಅಂದ್ರೆ
ಇದಕ್ಕೆ ಎಕ್ಸ್ ಬಿಡಲಿ, ಅದಕ್ಕೆ ಎಕ್ಸ್ ಬೀಳಿ ಬಿತ್ತು ಅಂತಂದ್ರೆ ಏನು ಮಾಡಬೇಕು ಅನ್ನೋದು ತೋರಿಸ್ತೀನಿ. ಎಕ್ಸ್ ಗುಂಡೆ ಎಕ್ಸ್ ಸ್ಕ್ವೇರ್ ಇಂಟು ಎ ಇಂಟು ಡಿ ಮಾಡಬೇಕು. ಈಗ ಹಿಂಗೆ ಕೇಳಿದಾಗ ಏನು ಮಾಡಬೇಕು? ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಇಂಟು ಡಿ, ಎ ಇಂಟು ಡಿ. ಆಮೇಲೆ ಇದರ ಬಂದ ಗುಣಲಬ್ಧ ಏನು ಮಾಡಬೇಕು? ವರ್ಗಮೂಲ. ಏನಿದು ಗುಣಲಬ್ಧ ನೀವು ತೆಗೆದು ಬಿಡ್ಬೇಕು ನೋಡಿ, ಬಂದ್ಬಿಡ್ತದೆ ಇದು. ಇದ್ರದ್ದು ವರ್ಗಮೂಲ ತೆಗೆದ್ಬಿಟ್ರೆ ಮುಗಿದೋದು. ಇದನ್ನು ಸರಿಯಾಗಿ ತಿಳ್ಕೊಂಡು ಇಂತಹ ಸಮಸ್ಯೆಗಳು ಬಂದಾಗ ನಿಮಗನ್ನ ತಿಳಿಸ್ನಂತ ತಿಳಿತಲ್ಲ. ಅವು ನಿಮಗೆ ಇದ್ರ ಗ್ರೂಪ್ನ್ಯಾಗ ಹಾಕಿನ ಎಲ್ಲಿ SL ನಂಬರ್ 8 ಈ ಗಣಿತಗಳನ್ನು ನೀವು ನೋಡ್ಬೋದು. ಅಲ್ಲ ಇವೆಲ್ಲ ಈ ಸೂತ್ರ ಪ್ರಕಾರ ನೀವು ಕಂಡು ಹಿಡಿದ್ರೆ ಅಂದ್ರೆ ಮುಗೋದು. ಈಗೇನು ಕೇಳೇನಿ? ಈಗ ABCD, ಡಿ ಈಸ್ ಈಕ್ವಲ್ ಟು ಏನದ ನೋಡ್ರಿ ಸೂತ್ರ, ಡಿ ಈಸ್ ಈಕ್ವಲ್ ಟು ಬಿ ಇಂಟು ಸಿ ಡಿವೈಡೆಡ್ ಬೈ ಎ. ಬಿ ಇಂಟು ಸಿ, ABCD. ಡಿ ಕೇಳೇನಂದ್ರೆ ಎಲೆ, ಎ ಕೇಳೇನಂದ್ರೆ ಡಿಲೆ. 20 ಗುಂಡ್ಲೆ 15 ಸರ್ವಾಸ ಬಾಗಿಲೆ ಎ ಎಷ್ಟದ 30 ನೋಡಿ. 15 ಒಂದಲೆ 15 ಎರಡ್ಲೆ, 2 ಒಂದಲೆ 2 ಹತ್ತಲೆ ಬರೋಬರಿ 10. ಡಿ ಈಸ್ ಈಕ್ವಲ್ ಟು 10. ಎಲ್ಲ ನೋಡ್ರಿ ಉತ್ತರ ಸಂಖ್ಯೆ ಡಿ. ಉತ್ತರ ಸಂಖ್ಯೆನೂ ಡಿನೇ ತಿಳಿದಲ್ಲ. ಎಕ್ಸ್ ಅಂತ ಹಾಕ್ಬರ್ಬೇಕಂದ್ರೆ ಡಿ ಅಂದರೆ ಎಕ್ಸ್. ಇಷ್ಟು ತಿಳ್ಕೊಂಡು ಮಾಡಿ. ಇಂಥ ಮಾದರಿ ಬೇಕಂದ್ರೆ ನಿಮಗೆ ಇದ್ರಾಗ ಸಿಗ್ತಾವೆ. ಎಲ್ಲ SL 8ದಾಗ ಸಾಕಷ್ಟು ಮಾದರಿ ಇರ್ತಾವ, ನೋಡಿ ಮಾಡ್ರಿ.